ಎಲ್ರಿಗೂ ನಮಸ್ಕಾರ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಮತ್ತು ಐಟೆಕ್ ಇನ್ಫೋ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಶ್ರೀವಿದ್ಯಾ, ಈ ಸಂಸ್ಥೆಯ ಬಿಸ್ನೆಸ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರಿಗೂ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ಬೇಕು. ಅವ್ರು ನಮ್ಮ ವಿದ್ಯಾರ್ಥಿ. ಅವರೆಲ್ಲರಿಗೂ ಒಂದು ಮಾದರಿ ಅಂತ ನಾನು ಹೇಳ್ಬೋದು. ನನಗೂ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಸೊ ನಾನು ಅವ್ರ ಪರಿಚಯ ಸ್ವಲ್ಪ ಹೊತ್ತಲ್ಲೇ ಮಾಡಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ತುಂಬ ಜನರಿಗೆ, ಎಸ್ಪೆಷಲಿ ನಿಮ್ಮ ಹಳ್ಳಿ ಕಡೆ ಇಂದ ಬರೋ ಜನರಿಗೆ ಅಥವಾ ಕನ್ನಡ ಮೀಡಿಯಮಲ್ಲಿ ಓದಿರೋ ಅಂಥವ್ರಿಗೆ ಸಾಕಷ್ಟು ಅನುಮಾನಗಳು, ಊಹೆಗಳಿರುತ್ತೆ. ನಾವು IT-ಯಲ್ಲಿ ಕೆಲಸ ಮಾಡ್ಬೋದಾ, ಡೇಟಾ ಅನಾಲಿಸ್ಟ್ ಅಥವಾ ಡೇಟಾ ಸೈಂಟಿಸ್ಟ್ ಆಗ್ಬೋದಾ ಅಂತ ಅನ್ನೋ ಅನುಮಾನಗಳು ತುಂಬ ಇರುತ್ತೆ. ಅದೆಲ್ಲದನ್ನು ಹೊಡೆದಾಕುವಂಥ ಒಂದು ನಿದರ್ಶನ ಇವತ್ತು ಅಭಿಷೇಕ್. ಸೊ ಬನ್ನಿ ಅವ್ರ ಬಾಯಲ್ಲೇ ಕೇಳಿ ಅವ್ರ ಅನುಭವನ ಅಂತ ನಾನು ಹೇಳ್ತೀನಿ. ನಮಸ್ಕಾರ ಅಭಿಷೇಕ್. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಕೆಲಸ ಸಿಕ್ಕಿದೆ ಅನ್ನೋದು ನಾನು ತುಂಬ ಖುಷಿ ಮತ್ತೆ ಹೆಮ್ಮೆ ವಿಚಾರ. ಸೊ ನಿಮ್ಮ ಪರಿಚಯ ಮಾಡಿಸ್ಕೊಡಿ. ನನ್ನ ಹೆಸರು ಅಭಿಷೇಕ್ ಸುರ್ಪುರ್ ಅಂತ. ನಾನು ಬಾಗಲಕೋಟೆ ಡಿಸ್ಟಿಕ್ ಗುಳೇದಗುಡ್ಡದಿಂದ ಬಂದಿದ್ದೇನೆ. ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರುತ್ತೇನೆ. ಆದರೆ ನನಗೆ ಈ ಡೇಟಾ ಎಂಟ್ರಿಕಲ್ ಬಗ್ಗೆ ಅಷ್ಟೊಂದೇನು ಗೊತ್ತಿರಲ್ಲ. ನಾನು ಈ ಐಟಾಸ್ ಯೂನಿವರ್ಸಿಟಿಯನ್ನು ನಾನು ಅಪ್ಪು ಹುಟ್ಟಿದ ಹಬ್ಬದಂದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಒಂದು 30 ದಿನಗಳ ಕಾಲ ಟ್ರೈನಿಂಗನ್ನು ಪಡೆದುಕೊಳ್ಳುತ್ತೇನೆ. ನಂತರ ಅದನ್ನು ಮುಂದುವರಿಸಲು ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಅವರ ಕಮ್ಯುನಿಟಿಗೆಯನ್ನು ಸೇರುತ್ತಿದ್ದೇನೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಪ್ರತಿ ವರ್ಷ ಅಪ್ಪು ಅವರ ಜನ್ಮದಿನ ಮತ್ತೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾವು ಪ್ರತಿ ವರ್ಷ 1000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಡೇಟಾ ಅನಾಲಿಟಿಕ್ಸ್ ಕೋರ್ಸ್ ಅಂತ ನಡೆಸ್ತಾ ಇರ್ತೀವಿ. ಅದರ ಒಂದು ಅವಕಾಶನ ಪಡ್ಕೊಂಡು ಅಭಿಷೇಕ್ ನಮ್ಮ ಸಂಸ್ಥೆ ಬಗ್ಗೆ ತಿಳ್ಕೊಂಡು ಇಲ್ಲಿ ತನಕ ಬಂದು ನಾನು ಏನೋ ಒಂದು ಸಾಧಿಸ್ಬೋದು ಅಂತ ಒಂದು ಹೋಪ್ಸ್ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಬಂದಾಗ ಇದೆಲ್ಲ ಮಾಡ್ಬೋದು ಅಂತ ನಿಮ್ಗೆ ಅನಿಸ್ತಾ? ಏನ್ ಅನಿಸಿಕೆ ಇತ್ತು ನಿಮ್ಗೆ ಇಲ್ಲಿ ಬಂದಾಗ? ಮೊದಲು ನಮಗೆ ಇಲ್ಲಿ ಬಂದಾಗ ಎಲ್ಲ ಆದಿ ಸರ್ ಅವರೆಲ್ಲ ಹೇಳಿದ್ರು, ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರಿ, ಆದ್ರೆ ಏನೋ ಪರವಾಗಿಲ್ಲ, ನೀವು ಮಾಡ್ಬೋದು ಅಂತೆಲ್ಲ ಅವರೇ ನಮಗೆ ಹೋಪು ತುಂಬಿದ್ರು. ಆದ ಕಾರಣ ನಾವು ಎಲ್ಲ ಸಕ್ಸಸ್ ಮಾಡಿದ್ವಿ. ಸೊ ನೀವು ಇದಕ್ಕೆಲ್ಲ ಎಷ್ಟು ಶ್ರಮ ಪಡ್ಬೇಕಾಯ್ತು? ಎಷ್ಟು ತಿಂಗಳು ಇದಕ್ಕೋಸ್ಕರ ನೀವು ಶ್ರಮ ಪಟ್ಟಿದ್ದೀರಾ? ಇದಕ್ಕೆ ನಾವು 8 ತಿಂಗಳ ಕಾಲ ಶ್ರಮವನ್ನು ಪಟ್ಟಿದ್ವಿ. ಸೊ ನಿಮ್ಗೆ ಇಲ್ಲಿ ಟ್ರೈನಿಂಗ್, ವಾತಾವರಣ, ಇನ್ನೊಂದು ಬೇರೆ ಹುಡುಗರ ಜೊತೆ ನೀವು ಬೆರ್ತಿರೋ ರೀತಿ, ಅದೆಲ್ಲ ನಿಮ್ಗೆ ಯಾವ ರೀತಿ ಅನುಭವ ಆಯ್ತು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ? ಇಲ್ಲಿ ಟ್ರೈನಿಂಗ್ ಅಂತ ಬಂದ್ರೆ ಇಲ್ಲಿ ಎಲ್ಲ ಸರ್, ಆದಿ ಸರ್ ಮತ್ತೆ ವಿದ್ಯಾ ಮೇಡಮ್ ಅವರು ಎಲ್ಲ ಚಲೋ ತಂಗಿ ಹೇಳಿದ್ರು. ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಟ್ರೈನಿಂಗ್ ಅನ್ನು ಹೇಳಿದ್ರು. ಮತ್ತು ನಮಗೆ ಮನಮುಟ್ಟುವಂತೆ ಎಲ್ಲ ವಿಷಯಗಳ ಬಗ್ಗೆ ಟ್ರೈನಿಂಗು ಹೇಳಿ, ಮತ್ತೆ ನಾವು ಕನ್ನಡದಿಂದ ಬಂದಿರೋದ್ ಕಾರಣ ನಮ್ಗೆ ಒಂದು ಸ್ವಲ್ಪ ಹೋಪ್ ಕೊಟ್ಟರು, ನೀವು ಆಗ್ಬೋದು ಇಂಗ್ಲೀಷ್ನಲ್ಲಿ ಮತ್ತೆ ಕಮ್ಯುನಿಕೇಶನ್ ಮಾಡ್ಬೋದು ಅಂತ. ಹಂಗಾಗಿ ನಾವು ಹೋಪ್ ಮಾಡಿ. ಸೊ ಇನ್ನೊಂದು ವಿಚಾರ ಸ್ನೇಹಿತರೆ, ನಾವು ಹೇಳ್ಕೊಡೋದು ಅಷ್ಟೇ ಅಲ್ಲ, ಅಭಿಷೇಕ್ ಅವರು ಅಷ್ಟೇ ಶ್ರಮ ವಹಿಸಿ ನಾವು ಹೇಳಿರೋ ಪ್ರತಿಯೊಂದು ಅಸೈನ್ಮೆಂಟ್ ಆಗಲಿ, ಪ್ರಾಜೆಕ್ಟ್ ಆಗಲಿ, ಏನೇ ಕೊಟ್ಟರು ಅದನ್ನ ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ದಾರೆ. ಇವತ್ತು ಅವರು ಪ್ಲೇಸ್ಮೆಂಟ್ ತಗೊಂಡಿದ್ದಾರೆ ಒಂದು ಕಂಪ್ನಿಯಲ್ಲಿ. ಯಾವ ಕಂಪ್ನಿ ಅಂತ ಹೇಳಿ ಅಭಿಷೇಕ್? ಬೆಂಗಳೂರಲ್ಲಿ ಲೊಕೇಟ್ ಆಗಿತ್ತು. ಇದು ನಮಗೆ ಇಂಟರ್ವ್ಯೂ ಬಂತು. ಫಸ್ಟ್ ಆನ್ಲೈನ್ ಇಂಟರ್ವ್ಯೂ, ಆಮೇಲಿಂದ ಒಂದು ಅಸೈನ್ಮೆಂಟ್ ಕೊಟ್ಟರು. ಅಸೈನ್ಮೆಂಟಲ್ಲಿ ಸಬ್ಮಿಟ್ ಆಯಿತು. ಅದಾಗೆ ನಮಗೆ ಜಾಯ್ನ್ ಆಗೋಕ್ಕೆ ಕಾರಣ ಆಯಿತು. ಯಾವ ಪೊಸಿಷನ್ ಸಿಕ್ಕಿದೆ ನಿಮ್ಗೆ? ಡೇಟಾ ಎಂಟ್ರಿಕಲ್. ನನಗೆ ತುಂಬ ಖುಷಿಯಾಗೋ ವಿಚಾರ ಏನಂದ್ರೆ, ಅವರು ಏನೇ ಕನ್ನಡ ಮೀಡಿಯಂ ಅಲ್ಲಿ ಓದಿರೋದಾಗ್ಲಿ ಇನ್ನೊಂದಾಗ್ಲಿ ಅದನ್ನೆಲ್ಲ ಮನಸ್ಸಲ್ಲಿ ಅಳಕಿಟ್ಕೊಳ್ದಿರ ಅಷ್ಟೇ ಎಫರ್ಟ್ ಹಾಕಿ ಆ ಹುಡುಗ ಮುಂದೆ ಬಂದಿದ್ದಾರೆ. ನನಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಇದೇ ರೀತಿ ಕನ್ನಡ ಮೀಡಿಯಂ ಅಲ್ಲಿ ಓದಿರೋದಾಗ್ಲಿ, ಹಳ್ಳಿ ವಾತಾವರಣದಿಂದ ಬಂದಿರೋರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹಳ್ಳಿಯಿಂದ ಬರೋರಿಗೆ ನಾವು IT ಬಂದ್ಬಿಟ್ಟು ಬರೀ ಇಂಗ್ಲೀಷ್ನವರಿಗೆ ಅಷ್ಟೇ ಸೀಮಿತವಾಗಿರ್ತೈತೆ ಅಂತಿಲ್ಲ. ಎಲ್ಲರೂ ಬಂದ್ಬಿಟ್ಟು ಇದನ್ನ IT ಮಾಡ್ಬೋದು. ಬಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಜನ IT-ಗೆ ಬರ್ತಾ ಇಲ್ಲ. ಹಾಗಾಗಿ ನಾನೇ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಬಂದರೆ ಚಲೋ ಆಗುತ್ತೆ ಅಂತ ನಾನು IT ಫೀಲ್ಡ್ಗೆ ಬರ್ಬೇಕಂತ ಆಸೆ ಪಟ್ಟಿದ್ದೆ. ಸೊ ನಮ್ಮ ಉದ್ದೇಶ ಎಲ್ಲ ಕನ್ನಡಿಗರಿಗೂ, ಹಿಂದುಳಿದವರು ಇಲ್ಲ ಬಡವರು ಅಥವಾ ಹಿಂದುಳಿದವರು ಅಂತಾನೆ ಅಲ್ಲ, ಪ್ರತಿಯೊಬ್ಬರಿಗೂ ಕೆಲಸದ ಅವಕಾಶ ಸಿಗ್ಬೇಕು, ಅವ್ರ ಜೀವನದಲ್ಲಿ ಇನ್ನೂ ಅಭಿವೃದ್ಧಿ ಆಗ್ಬೇಕು ಅನ್ನೋದೇ ನಮ್ಮ ಆಶಯ. ಅದಕ್ಕೆ ನಾವು ಎಲ್ಲಾ ರೀತಿಯಾದ ಸಪೋರ್ಟ್ನ ಪ್ರೊವೈಡ್ ಮಾಡ್ತಾ ಇದೀವಿ ನಮ್ಮ ಸಂಸ್ಥೆಯಲ್ಲಿ. ಬೇರೆ ಈ ಒಂದು ಅಭಿಷೇಕ್ ಸುರ್ಪುರ್ ಅವ್ರನ್ನ ನೀವು ಮಾದರಿಯಾಗಿ ತಗೊಂಡು ಇನ್ನೂ ಒಂದಷ್ಟು ಜನ ಅದಕ್ಕೆ ಪ್ರೋತ್ಸಾಹ ಕೊಟ್ಟು, ಸೊ ಆಸಕ್ತಿ ತೋರಿಸಿದ್ರೆ ನಮ್ಮಿಂದ ಏನ್ ಬೆಂಬಲ ಬೇಕೋ ಅದನ್ನ ನೀವು ಪಡ್ಕೊಂಡು ನೀವು ಮುಂದುವರಿಬೇಕು ಅನ್ನೋದೇ ನಮ್ಮ ಆಶಯ. ಧನ್ಯವಾದಗಳು. Thank you for watching. Don't forget to subscribe to our YouTube channel and follow iTech Analytics Solutions for daily learning. Namaskara.